ಅಭಿ ಈಗ ಮಡಿಕೇರಿಗೆ ಹೋಗಿದ್ದಾರೆ. ಅವರಲ್ಲಿಂದ ಬಂದ್ಮೇಲೆ ಆದಷ್ಟು ಬೇಗ ನೀನು ಅಭಿನೂ ಮೀಟ್ ಮಾಡೋ ಹಾಗೆ ನಾನು ಏರ್ಪಾಡು ಮಾಡ್ತೀನಿ. ಇಡ್ತೀನಿ. ಸರಿ. ಓಹೋ, ನೀನ್ ಈ ಪ್ಲಾನ್ ಬೇರೆ ಮಾಡಿದ್ಯಾ? ಏನೇನೋ ಮಾತಾಡಿ ತಟ್ಟಂತ ಲೈನ್ ಕಟ್ ಮಾಡ್ಬಿಟ್ಲು. ಯಾರಾದ್ರೂ ದಿಢೀರ್ ಅಂತ ಬಂದಿರ್ಬೇಕು, ಅದಕ್ಕೆ ಮಾತ್ ಮರ್ಸಿದ್ಲು. ಆಮೇಲೆ ಮಾಡ್ತೀನಿ. ಏ ಸುಭದ್ರಾ, ಎಲ್ಲ ರೆಡಿನಾ? ನಾನ್ ಬೇಗ ಹೊರಡ್ಬೇಕು, ಲೇಟ್ ಆಗ್ತಾ ಇದೆ. ನೋಡ, ಬ್ಯಾಗ್ ರೆಡಿ. ಏನೇ ಬರೀ ಯಾಕೆ ಅಭಿಭವ ಹಿಂದೆ ಅಲಿತಿದ್ದಾಳೆ ಅಂತ ನಿನ್ನೆ ರಾತ್ರಿ ನಾವು ಡೌಟ್ ಪಟ್ಟಿದ್ದು ಸರಿಯಾಗಿದೆ ಅಮ್ಮ. ಅವಳು ಏನ್ ಆಟ ಕಟ್ಟಿದ್ದಾಳೆ ಅಂತ ನಾನು ಕಂಡಿಡ್ದೆ. ಏನು? ಹೌದಾ? ಬೇಗ ಅಮ್ಮ, ಈ ಪರಿ ಇದ್ದಾಳಲ್ಲ, ಒಬ್ಳೆ ಹೋಗಿ ಗುಟ್ಟಾಗೇನೋ ಫೋನಲ್ಲಿ ಮಾತಾಡ್ತಿದ್ಲು. ನಾನ್ ಆಚೆ ಹೋಗಿ ನಿಂತು ಕದ್ದು ಕೇಳಿಸ್ಕೊಂಡೆ. ವೆರಿ ಗುಡ್ ಕಣೆ, ವೆರಿ ಗುಡ್. ಹೇಳು ಹೇಳು ಹೇಳು. ಅಯ್ಯೋ, ಅವಳು ಆ ರಿಯಲ್ ಎಸ್ಟೇಟ್ ಓನರ್ ಮಗಳು ಐಶ್ವರ್ಯ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳಮ್ಮ. ಏನು ಹೇಳ್ತಿದ್ಯಾ? ಹೌದಮ್ಮ, ಅವಳ ಹತ್ರನೇ ಇವಳು ಗುಟ್ಟಾಗಿ ಮಾತಾಡ್ತಿದ್ಲು. ಏನು ಹೇಳಿದ್ಲು ಅವಳು? ಏನು ಹೇಳಿದ್ಲು ಅಂತ ಬೇಗ ಹೇಳು. ನೀನ್ ಯೋಚನೆ ಮಾಡ್ಬೇಡ ಐಶ್ವರ್ಯ, ಅಭಿಭವ ಮಡಿಕೇರಿಲೇ ಇದಾರೆ. ನಾನು ಅವ್ರ ಹತ್ರ ಹೇಗಾದ್ರೂ ಮಾತಾಡಿ ನಿಮ್ಮಿಬ್ರನ್ನ ಮೀಟ್ ಮಾಡಿಸ್ತೀನಿ. ನಿನ್ನಪ್ಪ ಈ ಮನೆಗ್ ಬರುವಾಗ ತಾನೇ ಆಕ್ಸಿಡೆಂಟ್ ಆಯ್ತು. ಅದನ್ನೆಲ್ಲ ನಾವೇನು ಅಪಶಕ್ನ ಅನ್ಕೊಂಡಿಲ್ಲ. ಎಲ್ಲಾನು ನಾನ್ ನೋಡ್ಕೋತೀನಿ, ನೀನ್ ಧೈರ್ಯವಾಗಿರು ಅಂತ ಫೋನಲ್ಲಿ ಹೇಳ್ತಾ ಇದ್ಲು. ಪರಿಯಾಕೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಅಂದ್ಲು. ಏನ್ರಿ ಇದು ನಿಮ್ಗೆ ಅರ್ಥ ಆಗಲ್ವಾ? ಅಭಿ ಮನ್ಸ್ ಕೆಡ್ಸಿ ಅವನ್ನ ಬ್ರೈನ್ ವಾಶ್ ಮಾಡಿ ಅವ್ರಿಬ್ರಿಗೂ ಮದ್ವೆ ಮಾಡಿಸ್ಬೇಕು ಅಂತ ಪರಿ ಟ್ರೈ ಮಾಡ್ತಾ ಇದ್ದಾಳೆ. ಓಹೋ, ಹಂಗೋಗ್ತಾ ಇದ್ದಾಳೆ. ಈ ಮದ್ವೆ ಮಾಡ್ಸಕ್ಕೆ ನಳನ್ ಮನೆಯವರು ಕಾಯ್ತಿದ್ರಲ್ಲ. ಹೇಗಾದ್ರೂ ಮಾಡಿ ಐಶ್ವರ್ಯನ ಈ ಮನೆಗೆ ದೊಡ್ಡ ಸೊಸೆಯಾಗಿ ಮಾಡ್ಬೇಕು ಅಂತ ಅವತ್ತೆಲ್ರು ತುದಿಗಲ್ಲ ನಿಂತಿದ್ರಲ್ಲ. ಅಯ್ಯೋ ಅಪ್ಪ, ನಾನು ಶ್ರುತಿ, ಅದೆಲ್ಲ ನಡೆಯೋದಕ್ಕೆ ಬಿಡ್ತೀನಾ? ನೀನೇ ಮನೆತನಕ್ಕೆ ದೊಡ್ಡ ಸೊಸೆ, ನೀನೇ ಅಭಿಗೆ ಹೆಂಡತಿ ಆಗೋಳು. ಓ, ಇದೇ ಪರಿ ಪ್ಲಾನಾ? ಈ ಪ್ಲಾನ್ ನಡ್ಸೋಕೆ ಅವಳು ಮಡಿಕೇರಿಗೆ ಹೋಗ್ತಿದ್ದಾಳ. ಈಗ ತಿಳಿತುರಿ, ಅವಳು ಹನಿಮೂನ್ಗೆ ಹೋಗ್ತಿಲ್ಲ, ಅಭಿನ ನೋಡಕ್ಕೆ ಅಂತ ಹೋಗ್ತಿದ್ದಾಳೆ. ಇದು ಕೂಡ ನಿಮ್ಮ ಅಕ್ಕಂಗ್ ಗೊತ್ತಿಲ್ಲ. ಪರಿ ಅಲ್ಲಿಗೆ ಬರ್ಲಿ, ಅಭಿ ಅವಳಿಗೆ ಕಣ್ಣಿಗೆ ಬೀಳ್ದಿರೋ ಹಾಗೆ ನಾನು ಆಟ ತೋರಿಸ್ತೀನಿ. ರೀ, ಆ ಪರಿ ಮೇಲೆ ಸೀರಿಯಸ್ ಆಗಿ ಒಂದ್ ಕಣ್ಣಿಡ್ಬೇಕು. ಒಂಚೂರ್ ಮೈ ಮರ್ತ್ರಿ ಅನ್ಕೊಳ್ಳಿ, ಅಭಿ ಈ ಮನೆ ಆಸ್ತಿ ನಮ್ ಮಗಳು ಬಾಳು ಅಂತ ಎಲ್ಲಾನು ನಮ್ ಕೈ ಮೀರ್ ಹೋಗುತ್ತೆ. ಅಪ್ಪ, ಏ ಯಾಕೆ ಯಾಕೆ ಅವಳನ್ನ ಎದುರಿಸ್ತಾ ಇದ್ಯಾ? ಶ್ರುತಿ, ಹಂಗಾಗೋಗ್ ಬಿಡ್ತೀನಾ? ನೀನ್ ಚಿಂತೆ ಮಾಡ್ಬೇಡಮ್ಮ, ನಾನು ಅಭಿ ಜೊತೆನೆ ಇದ್ದು ಪರಿ ಆ ಕಡೆ ಬರ್ದಿರೋ ಹಾಗೆ ನೋಡ್ಕೊಂತೀನಿ. ಆದ್ರೆ ಒಂದೇ ಒಂದ್ ನನಗೆ ಗೊತ್ತಾಗ್ತಿಲ್ಲ, ಆ ಐಶ್ವರ್ಯನ ಅಭಿಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತಿದ್ದಾಳಲ್ಲ ಆ ಪರಿ, ಅದನ್ನ ಹೆಂಗೆ ತಡೆಯೋದು? ಅದ್ ನಾನ್ ನೋಡ್ಕೊಳ್ತೀನಿ. ಹೇಗೆ? ಪರಿ ಪ್ಲಾನ್ ಮಾಡೋದಕ್ಕೂ ಮುಂಚೆನೆ ನಮ್ ಶ್ರುತಿಗೂ ಅಭಿಗೂ ಮದ್ವೆ ಮಾಡಿಸ್ಬಿಡ್ತೀನಿ. ಹೇ ಅಮ್ಮ, ಏನ್ರಿ, ಆ ಪರಿ ಮಡಿಕೇರಿಗೆ ಹೋಗ್ತಿದ್ದಾಳೆ ಅನ್ನೋದ್ ಗೊತ್ತಾಗ್ತಿದ್ದಾಗೆ ನಾನ್ ತೀರ್ಮಾನ ಮಾಡ್ಬಿಟ್ಟೆ. ಶ್ರುತಿ ಕೂಡ ಮಡಿಕೇರಿಗೆ ಹೋಗ್ತಾ ಇದ್ದಾಳೆ, ಅಭಿ ಜೊತೆಗೆ ಉಳ್ಕೋತಾಳೆ. ವಾವ್ ಮಮ್ಮಿ, ಸೂಪರ್ ಮಮ್ಮಿ ನೀನು. ಏನೇ ಒದರ್ತಾ ಇದ್ಯಾ? ನಾನೇ ಪರಿನ ಡೀಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಯಾಕೆ ಅವಳನ್ನ ಕಳಿಸ್ತಾ ಇದ್ಯಾ? ಶ್ರುತಿ ಅಲ್ಲಿಗೆ ಬಂದ್ರೆ ಪ್ರಾಬ್ಲಮ್ ಕಡೆ. ಇಲ್ಲಿ ನೋಡ್ರಿ, ನಿಮ್ ಕೈಯಲ್ಲಿ ಪರಿನ ನಿಭಾಯಿಸಕ್ ಆಗಲ್ಲ ಅಂದ್ರೆ ಅವಳು ಏನಾದ್ರೂ ಪ್ಲಾನ್ ಮಾಡಿ ನಿಮ್ ಕಣ್ಗೆ ಮಣ್ಣೆರಚ್ತಾಳೆ. ಆದ್ರೆ ಶ್ರುತಿ ಹತ್ರ ಅವಳು ಬಾಲ ಬಿಚ್ಚಕ್ಕಾಗಲ್ಲ. ಹೌದು, ಅವಳು ಕೈ ಕಾಲ್ ಮುರ್ದಾಕ್ಬಿಡ್ತೀನಿ. ಅದು ನನ್ ಮಗಳಂದ್ರೆ. ಹೌದು, ಶ್ರುತಿ ಹೆಂಗೆ ಮಡಿಕೇರಿಗೆ ಬರ್ತಾಳೆ? ಅಭಿ ಜೊತೆ ಹೆಂಗ್ ಉಳ್ಕೋತಾಳೆ? ಅಕ್ಕ ಹತ್ರ ಏನಂತ ನಾನು ಹೇಳೋದು? ಅದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ? ಅವಳು ಕಾಲೇಜ್ ಕಡೆಯಿಂದ ಎಜುಕೇಶನ್ ಟೂರ್ ಹೋಗ್ತಿದ್ದಾಳೆ ಅಂತ ಹೇಳಿದ್ರೆ ಸಾಕು. ಏ, ಮಡಿಕೇರಿಲಿ ಹೇಗೆ ಕಾಲೇಜ್ ಎಜುಕೇಶನ್ ಟೂರ್ ಇರುತ್ತೆ? ಅಯ್ಯೋ ಏನ್ರಿ, ಇದಕ್ ಮೇಲೆ ನನ್ ತಲೆ ತಿನ್ಬೇಡಿ. ಎಲ್ಲ ಪ್ಲಾನು ನಾನೇ ನೋಡ್ಕೊಳ್ತೀನಿ. ಇವಳು ನಿಮ್ ಜೊತೆನೆ ಇದ್ದು ಅಭಿ ನೋಡ್ಕೋತಾಳೆ. ಈಗ ನೀವು ಹೊರಡಿ. ಎಲ್ಲಿ ಇದ್ ಹಿಡ್ಕೊಳ್ಳಿ, ನಡೀರಿ ಇಲ್ಲಿಂದ. ನಾನು ಹೇಳೋದು ಹೋಗಿಯಪ್ಪ.
ನೀವ್ ಹೊರಡಿ, ನೀವ್ ಮಡ್ಕೇರಿಗೆ ಹೊರಡಿ. ಅಯ್ಯೋ ಇಲ್ಲ ಶ್ರುತಿ, ನಾನು ಹೇಳೋದೇನಂದ್ರೆ ಅಯ್ಯೋ. ಸುಭದ್ರಾ, ನಾನು ಹೇಳೋದೇನಂದ್ರೆ ನೀನೇನೋ ಪ್ಲಾನ್ ಮಾಡ್ತೀನಿ ಅಂತ ಹೋಗಿ ನಮ್ಮ ಅಕ್ಕನ ಹತ್ರ ಸಿಗಾಕೋಬೇಡ. ನಾನು ಹೇಳೋದಷ್ಟೇ. ಇಲ್ಲಿ ನೋಡ್ರಿ, ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ಹೊರಡಿ. ಹೌದು ರೀ, ಹೋಗಿ ಹೋಗಿ ಅಪ್ಪ, ಹೋಗಿ ಅಪ್ಪ, ಹೋಗಿ. ಅಮ್ಮ, ಸೂಪರ್ ಪ್ಲಾನ್ ಅಮ್ಮ. ಅಮ್ಮ, ನಾವು ರೆಡಿ. ಮಡಿಕೇರಿಗೆ ಹೊರಟಿದ್ದೀವಮ್ಮ. ಓಕೆಪ್ಪ. ಪರಿ, ನಾನು ಕಾರ್ ರೆಡಿನಾ ಅಂತ ನೋಡಿ ಬರ್ತೀನಿ. ನನ್ನ ಫ್ರೆಂಡ್ ನೀಲವೇಣಿ ಹೇಳ್ದ ಹಾಗೆ ನಿನ್ನ ಈ ಮನೆಗೆ ಸೊಸೆ ಮಾಡ್ಕೊಂಡೆ. ಮುಂದಕ್ಕೆ ನಿನಗೆ ಸೀಮಂತಾನೆ. ನೀನು ಹನಿಮೂನಿಗೆ ಹೋಗಿ ಬಂದ ಕೂಡಲೇ